ಆಮೇಲೆ ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತು ಕೂಡ ಕರೆಕ್ಟ್. ಹಿಂದೆ ಬಾಲಗಂಗಾಧರನಾಥ ಸ್ವಾಮೀಜಿಗಳು, ನಿರ್ಮಲಾನಂದ ಸ್ವಾಮೀಜಿಗಳಿಗಿಂತ ಮೊದಲು ಬಾಲಗಂಗಾಧರನಾಥ ಸ್ವಾಮೀಜಿಗಳಿದ್ರು. ಅವರ ವಿರುದ್ಧ ಈ ಥರ ಒಂದು ಕೇಸ್ ಆಗಿತ್ತು. ಈಗ ಅನೇಕರಿಗೆ ಒಂದು ಡೌಟ್ ಬರ್ಬೋದು, ಈ ಒಕ್ಕಲಿಗ ಸ್ವಾಮೀಜಿ ಅಂತಂದರೆ ನಿರ್ಮಲಾನಂದ ಸ್ವಾಮೀಜಿ ಅಲ್ವಾ? ಇವರು ಯಾರು? ಚಂದ್ರಶೇಖರನಾಥ ಸ್ವಾಮೀಜಿ, ಬೇರೆ ಬೇರೆ ಶಾಖಾ ಮಠನ ಅಂತೆಲ್ಲ ಕೆಲವು ಡೌಟ್ ಬರ್ಬೋದಲ್ಲ. ನಿಮಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಆಯಿತಾ? ಮೂಲತಃ ಬಾಲಗಂಗಾಧರನಾಥ ಸ್ವಾಮೀಜಿಗಳಿದ್ದಾರಲ್ಲ, ಆದಿಚುಂಚನಗಿರಿ ಮಠ ಮಹಾಸಂಸ್ಥಾನ, ಅವರೇ ಒಕ್ಕಲಿಗರ ಮಹಾಗುರುಗಳು. ಅವರ ನಂತರ ನಿರ್ಮಲಾನಂದ ಸ್ವಾಮೀಜಿಗಳು ಬಂದರು. ಈ ಒಕ್ಕಲಿಗರ ಮಹಾಗುರುಗಳೇನು ಬಾಲಗಂಗಾಧರನಾಥ ಸ್ವಾಮೀಜಿಗಳಿದ್ದಾರೆ, ಅವರ ನಡುವೆ ಮತ್ತು ದೇವೇಗೌಡರ ನಡುವೆ ಒಂದು ಡಿಸ್ಪ್ಯೂಟ್ ಬರುತ್ತೆ. ಒಂದು ಕಾಲದಲ್ಲಿ ಡಿಸ್ಪ್ಯೂಟ್ ಬರುತ್ತೆ. ಬೇರೆ ಬೇರೆ ಕಾರಣ ಇದೆ, ಬಿಡಿ, ಅದು ಬೇಡ, ವಿಷಯಕ್ಕೆ ಬರ್ತೀನಿ. ಡಿಸ್ಪ್ಯೂಟ್ ಬರುತ್ತೆ. ಡಿಸ್ಪ್ಯೂಟ್ ಬಂದಾಗ ಈ ದೇವೇಗೌಡರು ಕೂಡ ಸಾಮಾನ್ಯ ಮನುಷ್ಯ ಅಲ್ಲ. ದೇವೇಗೌಡರು ಇನ್ನೊಂದು ಸಂಸ್ಥಾನ ಹುಟ್ಟಾಕ್ತಾರೆ. ಇನ್ನು ಅಖಿಲ ಒಕ್ಕಲಿಗ ಮಹಾಸಂಸ್ಥಾನ ಅಂತೇಳಿ ಹುಟ್ಟಾಕ್ತಾರೆ. ಅದು ನಿಮಗೆ, ನೀವು ಪಂಚಮುಖಿ ಗಣಪತಿ ಅಂತ ಒಂದು ದೊಡ್ಡ ವಿಗ್ರಹ ನಿಮಗೆ ಕಾಣ್ಬೋದು. ನೀವು ಎಲ್ಲಿಗೆ ಚನ್ನಪಟ್ಟಣ ಅಥವಾ ರಾಮನಗರ ಅಥವಾ ಬಿಡದಿ ಕಡೆ ಹೋದಾಗ ನೋಡಿರ್ಬೋದಲ್ವ, ದೊಡ್ಡ ಒಂದು ಗಣಪತಿ ವಿಗ್ರಹ, ಅದರೊಳಗಡೆ ಇರೋದು ಅಖಿಲ ಒಕ್ಕಲಿಗ ಮಹಾಸಂಸ್ಥಾನ. ಅದರ ಸ್ವಾಮೀಜಿಗಳನ್ನಾಗಿ ಇವರನ್ನು ಮಾಡ್ತಾರೆ. ಸೊ ಅಲ್ಲಿ ಪ್ರತಿ ಕಾರ್ಯಕ್ರಮಗಳಿದ್ದಾಗಲೂ ಕೂಡ ದೇವೇಗೌಡರು ತಪ್ಪದೇ ಹಾಜರಾಗ್ತಾಯಿದ್ರು. ದೊಡ್ಡ ಮಟ್ಟದಲ್ಲಿ ಜನ ಬರದೇ ಇದ್ದರೂ ಕೂಡ ದೇವೇಗೌಡರು ಅಂತ ಹೋಗ್ತಾಯಿದ್ರು, ಇವರಿದ್ದರು. ನಾನು ಒಂದು ಸಲ ಅದನ್ನು ರಿಪೋರ್ಟಿಂಗ್ ಮಾಡೋದಕ್ಕೆ ಹೋಗಿದ್ದೀನಿ. ಆಮೇಲೆ ಆದಿಚುಂಚನಗಿರಿಯ ಮಠ ಅಂದರೆ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಜೊತೆಗಿನ ಸ್ವಲ್ಪ ಏನು ಮಾತುಕತೆಗಳು ಸರಿಯಾಯಿತು ದೇವೇಗೌಡರದ್ದು. ಹಾಗಾಗಿ ಈ ಮಠ ಹೀಗೆ ಇತ್ತು. ಸೊ ಅಷ್ಟೇ ಇವರ ವಿಶೇಷತೆ. ನಾನು ಹೇಳಿದ್ದು ಆ ಮಠಕ್ಕೆ ಪರ್ಯಾಯವಾಗಿ ಬೆಳೆಸಬೇಕು ಅಂತ ರೆಡಿ ಮಾಡಿದ್ದು ದೇವೇಗೌಡರು. ಬಟ್ ಆಮೇಲೆ ಎಲ್ಲ ಸರಿ ಆಯಿತು, ಒಕ್ಕಲಿಗರದೆಲ್ಲ ಪ್ರಾಬ್ಲಮ್ ಶುರುವಾಯಿತು. ಆದರೆ ಇವರೊಂದು ವಯೋವೃದ್ಧರಿದ್ದಾರೆ ಸ್ವಾಮೀಜಿಗಳು. ಇವರ ಹೇಳಿಕೆ, ಈಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದೆಯಲ್ಲ, ಸ್ವಾಮೀಜಿಗಳು ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟು. ಹಾಗಿದ್ರೆ ಅವತ್ತು ಹುಸೇನ್ ಸಾಬ್ರು MP ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಾಗ ಅವರ ಅಕ್ಕಪಕ್ಕದಲ್ಲಿದ್ದವರು ನೀವೆಲ್ಲ ಸಮರ್ಥನೆ ಮಾಡಿಕೊಂಡ್ರೆ ಅದನ್ನು ಯಾರೂ ಹೇಳಿಲ್ಲ ತಪ್ಪು, ಯಾರೂ ಹೇಳಿಲ್ಲ ಅದನ್ನು ತಪ್ಪು ಅಂತ ಹೇಳಿ. ಅದು ಬೇಕು ಅಂತ. ಈಗ ಒಕ್ಕಲಿಗರ ಸ್ವಾಮೀಜಿಗಳ ಜೊತೆ ನೀವು ನಿಲ್ಲಿ ಅಂತ ಯಾಕೆ ಒಕ್ಕಲಿಗ ಸಮುದಾಯ ಹೇಳ್ತಾ ಇದೆ ಅಂತಂದರೆ ಅದರ ಕತೆ ಹೇಳ್ತೀನಿ. ಯಾಕಂದರೆ ಒಕ್ಕಲಿಗರೇ ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಬೆನ್ನೆಲುಬು. ಒಕ್ಕಲಿಗ DKಶಿ CM ಆಗ್ತಾರೆ, ಓಟ್ ಕೊಡಿ, ಸಮುದಾಯ ನನಗೆ ಓಟ್ ಕೊಡಬೇಕು, ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ ಅಂಥೇಳಿ ಸ್ವತಃ ಒಕ್ಕಲಿಗ ಸಮುದಾಯದ ಮುಂದೆ ಹೇಳ್ತಾರೆ. ಯಾರು? ಡಿ ಕೆ ಶಿವಕುಮಾರ್. 2023 ಅಸೆಂಬ್ಲಿ ಎಲೆಕ್ಷನಲ್ಲಿ ಓಡಾಡಿದ ಮಾತು ಕೂಡ ಒಕ್ಕಲಿಗ ಸಮುದಾಯದಲ್ಲಿ. ಕುಮಾರನೊಮ್ಮೆ ಆಗಿದ್ದಾರೆ, ಈಗೊಂದು ಅವಕಾಶ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ, ಒಕ್ಕಲಿಗ ಸಮುದಾಯಕ್ಕೆ, ನಮ್ಮ ಸಮುದಾಯಕ್ಕೆ ಅಂತೇಳಿ. ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ ಅಂಥೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಮುಂದೆ ಹೇಳಿದರು. ಡಿ ಕೆ ಶಿವಕುಮಾರ್ ಹೂಡಿದ ದಾಳ ಕೊನೆಗೂ ಭಾಳ ದೊಡ್ಡ ಮಟ್ಟದಲ್ಲಿ 2023ರಲ್ಲಿ ಫಲ ಕೊಟ್ಟಿತ್ತು. JDSನ ಜೊತೆ ಇದ್ದಂಥ ಪರಂಪರಾನುಗತ ಒಕ್ಕಲಿಗ ಮತಗಳು ಕಾಂಗ್ರೆಸ್ನತ್ತ ವಾಲತ್ತೆ. ವಿತ್ ಪ್ರೂಫ್. ದೇವೇಗೌಡರ ಜೊತೆ, ಕುಮಾರಸ್ವಾಮಿ ಜೊತೆ ಹೋಗ್ತಾ ಇದ್ದಂಥ JDS ಮತಗಳು, ನಾನು ಆವಾಗ ಹೇಳಿದೆ, JDSಗೆ ಪರಂಪರಾನುಗತವಾಗಿ ಈಗಲೂ ಕೂಡ 20% ಮತಗಳಿದೆ, 19ರಿಂದ 20%. ಆದರೆ 2013 ಚುನಾವಣೆಯಲ್ಲಿ ಮತ್ತು 2013 ಮತ್ತು 2018 ಚುನಾವಣೆ ನೋಡಿದಾಗ 2013ರಲ್ಲಿ 19% ವೋಟ್ ಬಂದಿರುತ್ತೆ JDSಗೆ, 2018ರಲ್ಲಿ ಕೇವಲ 13%. ಅಂದರೆ 5% ವೋಟ್, ಒಕ್ಕಲಿಗ ವೋಟ್ ಕಾಂಗ್ರೆಸ್ಗೆ ಶಿಫ್ಟ್ ಆಗಿರುತ್ತೆ ಹಳೆ ಮೈಸೂರು ಭಾಗದಲ್ಲಿ, ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್. ಯಾಕಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅಷ್ಟು ಮತ ಕಾಂಗ್ರೆಸ್ ಅಂತ ಸೆಳೆದಿದ್ದು ಇದೇ ಡಿ ಕೆ ಶಿವಕುಮಾರ್. BJPಯಿಂದ ಕಾಂಗ್ರೆಸ್ಗೆ ಹೋಗಿದ್ದು 0.35% ಮತ, ಅಲ್ಲಿಂದಲೂ ಹೋಗಿದೆ, ಅಲ್ಲಿಯ ಒಕ್ಕಲಿಗರು ಸ್ವಲ್ಪ ವೋಟ್ ಹಾಕಿದ್ದಾರೆ. ಆದರೆ JDS ಅಷ್ಟಲ್ಲ. ಚನ್ನಪಟ್ಟಣದ ಬೈ ಎಲೆಕ್ಷನಲ್ಲಿ ಮೊನ್ನೆ ಕೈ ಹಿಡಿದದ್ದು ಕೂಡ ಒಕ್ಕಲಿಗರು. ಪದೇ ಪದೇ
ನಮಗೂ ಕೆಲವರು ಫೋನ್ ಮಾಡಿ ಹೇಳ್ತಾ ಇದ್ರು, ಏನು ಸ್ವಾಮಿ ನೀವು ಪದೇ ಪದೇ ಒಕ್ಕಲಿಗರು ಅಂತಂದ್ರೆ ಏನು ದೇವೇಗೌಡರಿಗೆ ಮಾತ್ರ ಓಟ್ ಹಾಕೋದಾ? ಡಿ ಕೆ ಶಿವಕುಮಾರ್ ಒಕ್ಕಲಿಗ ಅಲ್ವಾ? ಸಿ ಪಿ ಯೋಗೇಶ್ವರ್ ಒಕ್ಕಲಿಗ ಅಲ್ವಾ ಅಂತ ಕೇಳಿದರು ನಮಗೂ ಕೂಡ. ನಾವು ಅದೇ ಥರ ಚರ್ಚೆ ಮಾಡ್ತಾ ಇದ್ವಿ. 100 ಒಕ್ಕಲಿಗರ ಪೈಕಿ 60 ಜನ ದೇವೇಗೌಡರಿಗೆ ಓಟ್ ಹಾಕಿದರೆ 40 ಜನ ಇವ್ರಿಗೆ ಓಟ್ ಹಾಕ್ತಾರೆ, ಸ್ವಲ್ಪ ಹೆಚ್ಚಿನ ಸಂಖ್ಯೆ. ಅದು ಹಂಗಾಗಲಿಲ್ಲ. ಅದು ಉಲ್ಟಾಗೋಯ್ತು. 40% ಜೆ ಡಿ ಎಸ್ಗೆ ಹೋದರು, 60% ಈ ಕಡೆ ಬಂದರು. ಅರ್ಥ ಆಯ್ತಾ? ಅದರ ಜೊತೆಗೆ ಒಕ್ಕಲಿಗ ವೋಟ್ ಶೇರ್ ಭಾಳ ಜಾಸ್ತಿ ಬಂದಿತ್ತು, ಹಾಗಾಗಿ ಗೆದ್ದರು. ಆದರೆ ಈಗ ಒಕ್ಕಲಿಗ ಸ್ವಾಮೀಜಿಗಳ ವಿರುದ್ಧ ಇಂಥ ಒಂದು FIR ಆದಾಗ ಶ್ರೀಗಳ ಬೆನ್ನಿಗೆ ನಿಲ್ಲಲಿಲ್ಲ DCM ಡಿ ಕೆ ಶಿವಕುಮಾರ್ ಅನ್ನುವಂಥ ಒಂದು ಮಾತುಕತೆಗಳು ಒಕ್ಕಲಿಗ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಲ್ವಾ? 19% ಇದ್ದ ವೋಟನ್ನು 5% ಜನ ಡಿ ಕೆ ಶಿವಕುಮಾರ್ಗೆ ಓಟ್ ಹಾಕಿದ್ರು. ತಮ್ಮನ ಸೋಲಾಗಿದೆ ಅಂಥೇಳಿ ಸಿ ಪಿ ಯೋಗೇಶ್ವರ್ ಅವರನ್ನು ಗೆಲ್ಲಿಸಿದ್ರು. ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು. ಆದರೆ ಈಗ ಒಕ್ಕಲಿಗ ಸ್ವಾಮೀಜಿಗಳ ವಿರುದ್ಧ ಇಂಥ ಒಂದು ಹೇಳಿಕೆಗಳು ಬಂದಾಗ ಸಪೋರ್ಟ್ ಮಾಡಲಿಲ್ಲ. ಸ್ವಾಮೀಜಿ ಮಾಡಿದ್ದು ತಪ್ಪು ಅಂತ ಹೇಳಿದ್ದಾರೆ, ಆದರೆ ತಮ್ಮ ಹೇಳ್ತಾ ಇದ್ದಾರೆ ಕೇಸ್ ವಾಪಸ್ ತಗೊಳ್ಳಿ ಅಂಥೇಳಿ. ಹಳೇ ಕೇಸಿನ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ. ಈ ರೀತಿ ಏನು ಸುದ್ದಿಗಳು ಹರಿದಾಡ್ತಾ ಇದೆ. DCM ಡಿ ಕೆ ಶಿವಕುಮಾರ್ ನಡೆಗೆ ಕೆಲವರ ಅಪಸ್ವರ ಅಂತೂ ಖಂಡಿತವಾಗಲೂ ಇದೆ. ನೀವಿದನ್ನು ಸಮಾಧಾನದಿಂದ ಸರಿ ಮಾಡ್ಬೋದಾಗಿದೆ. ಕೇಸ್ ವಾಪಸ್ ತಗೊಳ್ರಪ್ಪ, ಹಂಗೆಲ್ಲ ಬೇಡ ಅಂತ ಹೇಳ್ಬೋದಾಗಿತ್ತು. ಯಾಕೆಂದರೆ ತೇಜಸ್ವಿ ಸೂರ್ಯ ಒಂದು ಮುಸ್ಲಿಮರ ವಿರುದ್ಧ ಒಂದು ಆರೋಪ ಮಾಡಿದಾಗ, ಕೊರೋನಾ ಟೈಮಲ್ಲಿ ಒಂದು ಆರೋಪ ಮಾಡಿದಾಗ ಡಿ ಕೆ ಶಿವಕುಮಾರ್ ಒಂದು ಪ್ರೆಸ್ ಮೀಟ್ ಕರೆದು ಹೇಳ್ತಾರೆ, ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳಿರ್ತಾರೆ. ದೇ ಆರ್ ಮೈ ಬ್ರದರ್ಸ್. ಅದೇ ಥರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಾಗ ಇದೇ ಕಾಂಗ್ರೆಸ್ ನಾಯಕರುಗಳು ಅದನ್ನು ಸಮರ್ಥನೆ ಮಾಡ್ಕೋತಾರೆ, ಇಲ್ಲ ಹಂಗೆ ಹೇಳಿಲ್ಲ ಅಂತೇಳಿ. ನಂತರ FSL ರಿಪೋರ್ಟ್ ಬರುತ್ತೆ, ಆ ಬಾಲಂಗೊಚ್ಚಿಗಳನ್ನು ಒಳಗಾಗ್ತಾರೆ. ಯಾವಾಗ ಅವರು ನನ್ನ ಬ್ರದರ್ಸ್ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಅವರು ತನ್ನ ಜೊತೆ ನಿಂತಹ ಭಾಳ ದೊಡ್ಡ ಬಲಿಷ್ಠವಾದಂಥ ಒಕ್ಕಲಿಗ ಸಮುದಾಯದ ಪರವಾಗಿ ನಿಲ್ಲಬೇಕಾಗಿತ್ತು. ಅಟ್ಲೀಸ್ಟ್ ಡಿ ಕೆ ಸುರೇಶ್ ಹೇಳಿದ್ರಲ್ವಾ, ಇಲ್ಲ ನೋಡಿ ಒಂದು ಫೋರ್ಸಲ್ಲಿ ಏನೋ ಬಂದಿರುತ್ತೆ, ನಾನು ಹೇಳ್ತೀನಿ ಕೇಸ್ ವಾಪಸ್ ತಗೊಳ್ಳೋದಕ್ಕೆ ಉದ್ದೇಶದ ಅಲ್ಲ ಅಂತ ಹೇಳಿ ಮಾಡ್ಬೋದಾಗಿತ್ತು. ಅದು ಬಿಟ್ಟು ಇಲ್ಲ ತಪ್ಪೇ ಅಂತ ಹೇಳಿದರು. ಹಾಗಿದ್ರೆ ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡಿತ್ತು ಇದಕ್ಕೇನಾ ಅನ್ನುವಂಥ ಜಿಜ್ಞಾಸೆ ಒಕ್ಕಲಿಗ ವಲಯದಲ್ಲಿ ಕೇಳಿ ಬಂದಿರೋದು. ಇಲ್ಲ, ಚಟನೂ ಇಲ್ಲ ನನಗೆ. ಅದಕ್ಕೆ ಅಭ್ಯಾಸ ಇರೋರು ಅವ್ರು ಹೇಳಿರ್ಬೋದು, ಮೋಸ್ಟ್ಲಿ ಅವ್ರಿಗೆ ಅಭ್ಯಾಸ ಇರಬೇಕು, ಅದಕ್ಕೆ ಹೇಳಿದ್ದಾರೆ. ನನಗೆ ಬಿಡಿ ಸೇದೋ ಅಭ್ಯಾಸನೂ ಇಲ್ಲ, ಬೆಂಕಿ ಹಚ್ಚೋ ಅಭ್ಯಾಸನೂ ಇಲ್ಲ. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ FIR ದಾಖಲಿಸಿದ್ದು ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಒಕ್ಕಲಿಗರ ಸಂಘ, ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.